ಇಷ್ಟು ದಿನ ಕದ್ದು ಮುಚ್ಚಿ ಆಫ್ಲೈನ್ನಲ್ಲಿ ಮತಾಂತರ ಜಾಲ ನಡೀತಾ ಇತ್ತು. ಈಗ ಬಹಿರಂಗವಾಗಿ ಆನ್ಲೈನ್ ಮುಖಾಂತರ ಈ ಒಂದು ಮತಾಂತರ ಮಾಡುವಂಥ ಜಾಲ ಬಟಾಬಯಲಾಗಿದೆ. ಕೊನೆಗೂ ಕೂಡ ಈ ಗ್ಯಾಂಗ್ ಸಿಕ್ಕಾಕಿಕೊಂಡಿರುವಂಥದ್ದು ಸ್ಕ್ಯಾನ್ ಮುಖಾಂತರ. ಅಂದರೆ ಆರಂಭದಲ್ಲಿ ನಿಮಗೆ ತೊಂದರೆ ಇದ್ದರೆ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾರೆ, ತದನಂತರ ಸ್ಕ್ಯಾನ್ ಆದ ನಂತರ ಬೇರೆ ಧರ್ಮದ ಡೀಟೇಲ್ಸ್ ಬರುತ್ತೆ. ಆ ರೀತಿಯ ಈ ಒಂದು ಬಟಾಬಯಲು ಅಂದರೆ ಈ ಒಂದು ಜಾಲ ಈಗ ಬಟಾಬಯಲಾಗಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಇಷ್ಟು ದಿನ ಮನೆಗಳಿಗೆ ತೆರಳಿ ಸಮುದಾಯಗಳನ್ನು ಟಾರ್ಗೆಟ್ ಮಾಡಿ ಮತಾಂತರದ ಆಮಿಷ ಒಡ್ತಾ ಇದ್ದ ಗ್ಯಾಂಗ್ ಇದೀಗ ಡಿಜಿಟಲ್ ಅಸ್ತ್ರಕ್ಕೆ ಮುಂದಾಗಿದೆ. ರಾಜ್ಯದಲ್ಲಿ ಈ ದಂಧೆ ವಿರುದ್ಧ ಎಷ್ಟೇ ಕಡಿವಾಣಕ್ಕೆ ಮುಂದಾದರೂ ಇದು ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಹಿಂದೂ ಸಂಘಟನೆಗಳ ತೀವ್ರ ವಿರೋಧದ ನಡುವೆ ಆನ್ಲೈನ್ ಮೂಲಕ ಮತಾಂತರಕ್ಕೆ ಮುಂದಾಗಿದ್ದಾರೆ. ಕದ್ದು ಮುಚ್ಚಿ ಜನರಿಗೆ ಆಮಿಷ ಒಡ್ಡಿ ಸೆಳೆಯುವ ಯತ್ನವನ್ನ ಮಾಡ್ತಲೇ ಇದ್ದಾರೆ. ಬೆಂಗಳೂರಿನಲ್ಲಿ ಇಂತಹದೊಂದೇ ಪ್ರಯತ್ನವೊಂದು ನಡೆದಿದ್ದು ಡಿಜಿಟಲ್ ಟೆಕ್ನಾಲಜಿ ಮೂಲಕ ಮತಾಂತರಕ್ಕೆ ಯತ್ನಿಸಿರುವ ಘಟನೆ ಸಾಕ್ಷಿಯಾಗಿದೆ. ಬೆಂಗಳೂರಿನ ಬೇಗೂರು ವ್ಯಾಪ್ತಿಯ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿದೆ. 3 ದಿನದ ಹಿಂದೆ ರಸ್ತೆಯಲ್ಲಿ ಸಾಗುವ ಜನರಿಗೆ ವಿಸಿಟಿಂಗ್ ಕಾರ್ಡ್ ಒಂದನ್ನು ನೀಡಿ, ನಿಮಗೆ ಕಷ್ಟ ಇದ್ದಲ್ಲಿ, ಮದುವೆ ಆಗದಿದ್ರೆ, ಜೀವನದಲ್ಲಿ ಸಮಸ್ಯೆಗಳಿದ್ರೆ, ಕೆಲಸ ಸಿಕ್ಕಿಲ್ಲ ಅಂದ್ರೆ ಈ ಕಾರ್ಡ್ ಅನ್ನ ಸ್ಕ್ಯಾನ್ ಮಾಡಿ ಪರಿಹಾರ ಸಿಗತ್ತೆ ಅಂತ QR ಕೋಡ್ ಒಂದರ ವಿಸಿಟಿಂಗ್ ಕಾರ್ಡ್ ಅನ್ನು ನೀಡಿದ್ದಾರೆ. ಇದೇ ವೇಳೆ ರಸ್ತೆಯಲ್ಲಿ ಬರುವ ಮಹಿಳೆಯೊಬ್ಬರಿಗೆ ಇದೇ ರೀತಿ ಕಾರ್ಡ್ ಕೂಡ ನೀಡಿದ್ದಾರೆ. ಕೂಡಲೇ ಮಹಿಳೆ ಪ್ರಶ್ನೆ ಮಾಡಿದ್ದಾರೆ. ಸ್ಥಳದಲ್ಲೇ ಈ ವಿಸಿಟಿಂಗ್ ಕಾರ್ಡ್ ಹಿಂಭಾಗದ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಾಗ ಬೈಬಲ್ ಉಪಯೋಗ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಕಾರ್ಡ್ ನೀಡಿದ ಮಹಿಳೆಯನ್ನ ಪ್ರಶ್ನಿಸಿದಾಗ ಉತ್ತರ ನೀಡದೆ ಕಾರ್ಡ್ ಹಂಚುತ್ತಾ ಇದ್ದ ಮಹಿಳೆಯರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಪ್ರಾಬ್ಲಮ್ಸ್ ಇದ್ರೆ, ಸಿಂಗಲ್ ಪ್ರಾಬ್ಲಮ್ಸ್ ಇದ್ರೆ ನೋಡೋದಂತ ಹಿಂಗೆ ಎಲ್ರಿಗೂ ಕೊಡ್ತಾ ಇದಾರೆ. ಇವರು ಯಾರೋ ಒಬ್ರು ಜಾಬ್ ಬೇಕು ಅಂತ ಈ ಕಾರ್ಡ್ ಕೊಟ್ಟಿದ್ರಲ್ಲ, ಓದ್ಕೊಳ್ಳಿ ಹಂಗೆ ಹಿಂಗೆ ಅಂತ. ಇವಾಗ ನೋಡಿದ್ರೆ ನನ್ ಕೈ ಸಿಕ್ತು, ಅದು ಅವ್ರು ಕೊಟ್ಟರು ನನಗೆ. ಹಿಂಗೆ ಎಲ್ರಿಗೂ ಕೊಡ್ಕೊಂಡು ಅದರಲ್ಲಿ ಏನಿದೆ? ಬೈಬಲ್ ಬಗ್ಗೆ ಇದೆ. ಸ್ಕ್ಯಾನ್ ಮಾಡಿದ್ರೆ ಓಪನ್ ಮಾಡಿದ್ರೆ ಏನ್ ಬರ್ತಿದೆ? ಬೈಬಲ್ ಬೋಧನೆಗಳು, ಬೈಬಲ್ ಸ್ಟಡಿ ಮಾಡಿ, ಆಮೇಲೆ ಮತ್ತೆ ಇನ್ನ ಬರ್ತಾ ಇದೆ, ನಿಮಗೆ ಸಹಾಯ ಮಾಡುತ್ತೆ, ಶಾಂತಿ. ಇನ್ನು ಈ ರೀತಿಯ ಘಟನೆಗಳು ಪದೇ ಪದೇ ಒಂದೇ ನಗರದ ಹಲವು ಕಡೆ ಮರುಕಳಿಸ್ತಾ ಇರುವ ಕಾರಣ ಸರ್ಕಾರದ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಕಾರಿದ್ದಾವೆ. ಕೂಡಲೇ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದು, ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕುವಂತೆ ಮನವರಿಕೆ ಮಾಡಿದ್ದಾರೆ. ಚರ್ಚಿಗೆ ಬನ್ನಿ, ಹೀಗೆ ಡಿಜಿಟಲ್ ಮೂಲಕ ಮತಾಂತರ ಮಾಡುವಂತ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇದು ಗಂಭೀರವಾದಂಥ ಸಮಸ್ಯೆ ಇದೆ. ನಮ್ಮ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಇದ್ರೂ ಸಹ ಅಮಾಯಕರನ್ನ ಬೇರೆ ಬೇರೆ ಮಾಧ್ಯಮದಿಂದ ಮತಾಂತರ ಮಾಡಿ ಒಂದು ದೊಡ್ಡ ಹಿಂದೂ ವಿರೋಧಿ ಷಡ್ಯಂತ್ರ ಜಾಲ ನಡೀತಾ ಇದೆ. ಇದು ಅತ್ಯಂತ ಗಂಭೀರವಾಗಿದ್ದು, ರಾಜ್ಯ ಸರ್ಕಾರ ಏನು ಮತಾಂತರ ನಿಷೇಧ ಕಾಯ್ದೆಯನ್ನು ರಾಜ್ಯದಲ್ಲಿ ಜಾರಿಗೆ ತಂದಿದೆ ಅದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತರಬೇಕು. ಯಾರು ಇದರ ಹಿಂದಿದ್ದಾರೆ, ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಇದರ ಎಲ್ಲ ಜಾಲವನ್ನು ಭೇದಿಸಬೇಕು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದೆ. ಈ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದು, ಈ ರೀತಿಯ ಘಟನೆ ಬಗ್ಗೆ ದೂರು ಬಂದ್ರೆ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ನಮ್ಮಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅಥವಾ ಬೇರೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಏನಾದರೂ ಬಂದರೆ ಅದನ್ನು ಇಲಾಖೆಯಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು. ನೇರವಾಗಿ ಮತಾಂತರಕ್ಕೆ ಆಹ್ವಾನ ಕೊಟ್ಟರೆ ಲಾತ ಬೀಳತ್ತೆ ಅನ್ನೋ ಭಯದ ನಡುವೆ ಚಾಲಾಕಿಗಳ ನಡೆ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಡಿಜಿಟಲೈಸ್ಡ್ ಆಗಿ ಮತಾಂತರಕ್ಕೆ ಯತ್ನಿಸ್ತಾ ಇರುವುದು ಪತ್ತೆಯಾಗಿರುವುದನ್ನು ಈಗಲೇ ಚಿವುಟದೆ ಹೋದರೆ ಮುಂದಾಗುವ ಅನಾಹುತ ತುಂಬಾ ಕೆಟ್ಟದಾಗಿರುತ್ತೆ ಅನ್ನೋ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಸಂಘಟನೆಗಳು ನೀಡಿವೆ. ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.